ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಅಂತೂ ಇಂತೂ ಡ್ಯೂಟಿ ಕೊಟ್ಟ ಬೆಳಗ್ಗೆ ಎದ್ದು ಓಲಾದಲ್ಲಿ ಎಸ್.ಎಮ್.ಟಿ ರೈಲ್ವೆ ಸ್ಟೇಷನ್ ಕಡೆಗೆ ಎಸ್.ಎಮ್.ಟಿ ಡ್ರಾಪ್ ಮಾಡಿ ಹಂಗೆ ವೆಯ್ಟ್ ಮಾಡ್ತಿದ್ದೆ. ವೆಯ್ಟ್ ಮಾಡಿದ್ಮೇಲೆ ಕೊಟ್ಟ ಜಯನಗರ ಕಡೆ. ಜಯನಗರನ ಕಸ್ಟಮರ್ ಕರ್ಕೊಂಡೋಗಿ ಡ್ರಾಪ್ ಮಾಡಿದೆ. ಜಯನಗರ ಡ್ರಾಪ್ ಮಾಡಿದ್ಮೇಲೆ ಅಂದೇ ಯಾವ ಡ್ಯೂಟಿ ಕೊಟ್ಟು ಹೇಳ್ತೀನಿ ನೋಡಿ. ಜಯನಗರದಿಂದ ಅಂತೂ ಇಂತೂ ರ್ಯಾಪಿಡೋದಲ್ಲಿ ಟರ್ಮಿನಲ್ 2ಗೆ ಏರ್ಪೋರ್ಟ್ಗೆ ಡ್ಯೂಟಿ ಬಿತ್ತು. ಕಸ್ಟಮರ್ನ ಕರ್ಕೊಂಡು ಸೀದಾ ಹೊರಟಿದೆ ಟರ್ಮಿನಲ್ 2 ಕಡೆ. ಕಸ್ಟಮರ್ನ ಕರ್ಕೊಂಡೋಗಿ ಟರ್ಮಿನಲ್ 2ಗೆ ಡ್ರಾಪ್ ಮಾಡಿದೆ. ಕಸ್ಟಮರ್ನ T2ಗೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಆನ್ ಮಾಡಿದೆ. ಓಲಾದಲ್ಲಿ ಪ್ರೈಮ್ ಆನ್ ಮಾಡಿದೆ. ಯಾಕೆ ಆನ್ ಮಾಡಿದೆ ಅಂದರೆ, ನಮ್ದು SUV ಗಾಡಿಗಳದ್ದು ಏನು ಪ್ರಾಬ್ಲಮ್ ಅಂದರೆ, ಮೂಮೆಂಟ್ ಇದ್ರೆ ಮಾತ್ರ ಏರ್ಪೋರ್ಟ್ ಡ್ಯೂಟಿ, ಇಲ್ಲ ಅಂತಂದ್ರೆ ದಿನ ಎಲ್ಲ ಅಲ್ಲೇ ಮಲ್ಕೋಬೇಕು. ಟೈಮ್ ಆನ್ ಮಾಡಿದೆ. ಆ ಪ್ರೈಮ್ ಸೈಡ್ ಆನ್ ಮಾಡಿದಕ್ಕೆ T2ಗೆ ಪಿಕಪ್ ಪಾಯಿಂಟ್ ಕೊಟ್ಟ. ಸೀದಾ ಅಲ್ಲಿಂದ ಹೋಗಿ ಪಿಕಪ್ ಮಾಡ್ಕೊಂಡೆ. ಅಲ್ಲಿಂದ ಹೋಗ್ತಿದ್ದಂಗೆ ಮಾದನಾಯಕನಹಳ್ಳಿ ಕೊಟ್ಟ. ನಿನ್ನೆ ಮನೆ ಕಡೆ ಹೋಗಿ ಹತ್ರ ಆಗುತ್ತೆ ಅಂದ್ಬಿಟ್ಟು ಎತ್ಕೊಂಡೆ. ಅಂತೂ ಇಂತೂ ಹೋಗ್ಬೇಕಾರೆ ಆಂದಿವೆ ನಮ್ಮ ಆರ್ಯ ಬ್ರೋ ಗಾಡಿ ಸಿಕ್ತು ಗುರು. ಆರ್ಯ ಡಾರ್ಲಿಂಗ್ K13. ಆರ್ಯ ಬ್ರೋ ಗಾಡಿ ನೋಡ್ದಕ್ಕೆ ಮನ್ಸಿಗೆ ಒಂಥರ ಖುಷಿ ಆಗೋಯ್ತು. ಅಂತೂ ಇಂತೂ ಅವ್ರನ್ನ ಮಾತಾಡ್ಸೋಣ ಅಂತ ಮುಂದೆ ಹೋದೆ. ಆರ್ಯ ಬ್ರೋ ಇರ್ತಿಲ್ಲ. ಆರ್ಯ ಬ್ರೋ ಇರ್ದಾನೆ ಬೇರೆ ಯಾರೋ ಇದ್ರು. ಅವ್ರು ಸ್ಮೈಲ್ ಮಾಡಿದ್ರು. ಅದೊಂಥರ ಖುಷಿ ಆಯ್ತು. ಏನು ಹೇಳಿ, ನಮ್ಮ ಆರ್ಯ ಬ್ರೋ ಗಾಡಿ ನೋಡ್ತಾರೆ ಒಂಥರ ಖುಷಿ. ಆರ್ಯ ಬ್ರೋ ಮಿಸ್ ಆಗಿ ವಿಡಿಯೋ ನೋಡ್ತೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ. ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊರಟಿದೆ ಸೀದಾ. ಅಂತೂ ಇಂತೂ ಜಾಮ್ ಆಗಿತ್ತು ಮಾದನಾಯಕನಹಳ್ಳಿ ಕಡೆ. ಹೋಗ್ಬೇಕಾದ್ರೆ ಮುಕ್ಲೇರ ಜಾಮ್ ಆಯ್ತು. ಇನ್ನೇನ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು ಹೊರಟೆ. ಅಂತೂ ಇಂತೂ ಕಸ್ಟಮರ್ನ ಡ್ರಾಪ್ ಮಾಡಿ ಮಾದನಾಯಕನಹಳ್ಳಿಗೆ ನಾನು ಹೊರಟಿದ್ದೆ ಸೀದಾ ಮನೆ ಕಡೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ ಗುರು.